ನೋಡಿರಿ ಫ್ರೆಂಡ್ಸ್, ನಾನು ಬಂದಮೇಲೆ ಡ್ಯೂಟಿಲಿಂದ ಬಂದಮೇಲೆ ಚಪಾತಿದು ಹಿಟ್ಟು ಅದೆಲ್ಲ ರೆಡಿ ಮಾಡಿದೆ. ಆಮೇಲೆ ಬೇಗ ಬೇಗ ಬಂದ ಮೇಲೆ ಅಡುಗೆ ಮಾಡಿದ್ರೆ ಸ್ವಲ್ಪ ರೆಸ್ಟ್ ಸಿಗ್ತೈತಿ. ಇಲ್ಲಿಕಂದ್ರೆ ಸ್ವಲ್ಪ ಲೇಟ್ ಆತಂದ್ರೆ ಮತ್ತೆ ಮಾಡ್ಕೊತ ಇರಬೇಕಾಗುತ್ತೆ. ಅದ್ರ ಸಂಬಂಧ ಬೇಗ ಬೇಗ ರೆಡಿ ಮಾಡಿ ಡಬಲ್ ಚಪಾತಿ ಮಾಡಿಬಿಟ್ಟೆ. ಯಾಕಂದ್ರೆ ಸಿಂಗಲ್ ಮಾಡಿದರೆ ಟೈಮ್ ಹೋಗ್ತೈತಲ್ಲ, ಅದಕ್ಕೆ ಅಷ್ಟೊತ್ತನಕ ನನ್ನ ಮಗಳು ಬಂದಳು. ನಾನು ವೀಡಿಯೋ ತೆಗಿತೀನಿ ಮಮ್ಮಿ ಅಂದಳು. ಆಯ್ತು ತಗೋರವ್ವ, ಹಂಗಾರ ತೆಗಿ ಅಂತಂದೆ. ಅಕ್ಕಿ ತೆಗಿಯಕತ್ಲು. ಮತ್ತು ಎಲ್ಲರೂ ಮಗನೂ ಬಂದವನು. ಆಮೇಲೆ ಹೊಟ್ಟೆ ಹಸಿವಾಗೈತಿ ಮಮ್ಮಿ ಅಂದ. ಆಮೇಲೆ ಅವ್ರಿಗೆ ಚಪಾತಿ ರೆಡಿ ಮಾಡಿಕೊಟ್ಟೆ ಮತ್ತು ಬಜ್ಜಿ ಅದನ್ನು ಮಾಡಿದೆ. ಆಮೇಲೆ ಚಾದು ಎಲ್ಲ ಆಯಿತು. ಕುಡಿದು ಒಂದು 8 ಚಪಾತಿ ಮಾಡಿದ್ದು ನೋಡಿರಿ ಬೇಗ. ನೋಡಿರಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಹೆಣ್ಮಗಳು ಇದ್ರಂದ್ರೆ ಅವರಿಗೆ ಒಂದು ಸ್ಕೀಮ್ ಓಪನ್ ಮಾಡಿರಿ ಪೋಸ್ಟ್ ಆಫೀಸಿನಲ್ಲಿ, ಸುಕನ್ಯಾ ಸಮೃದ್ಧಿ ಅಂತ. ಮತ್ತು ಗಂಡು ಮಗು ಇತ್ತಂದ್ರೆ PPF ಅಕೌಂಟ್ ಸ್ಕೀಮು ಗೌರ್ಮೆಂಟಿಂದು ಸಿಗ್ತೈತೆ. ಅದೆಲ್ಲ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅವರೆಲ್ಲ ಹೇಳ್ತಾರೆ. ಅದನ್ನು ಓಪನ್ ಮಾಡಿರಿ. ಅದು ಎಲ್ಲ ತುಂಬ ಒಳ್ಳೆಯದು. ಯಾಕಂದ್ರೆ ಅದ್ರಾಗ 7.1% ಏನು ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ. ಮತ್ತು ಅಂದ್ರೆ ವರ್ಷಕ್ಕೊಮ್ಮೆ ಒಂದ್ಸಲ ಅದು ಇದು ಆಗ್ತೈತಿ, ಇಂಟ್ರೆಸ್ಟ್ ಕಾಂಪೌಂಡಿಂಗ್ ಆಗ್ತೈತಿ. ನಾಳೆ ಮದುವೆಗನ್ನು ಮತ್ತು ಅವ್ರ ಎಜುಕೇಷನಿಗೆ ಆಯ್ತು, ಮತ್ತು ಏನು ಬಿಸ್ನೆಸ್ ಏನಾರ ಮಾಡಿದ್ರೆ ಅದಕ್ಕೆ ಏನಾರ ಯೂಸ್ ಆಗ್ತೈತಿ. ಅದನ್ನು ಮಾಡಿರಿ ಮಕ್ಕಳಿಗೆ. ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋರಿ. ಅಲ್ಲಿ ಯಾರು ಅಲ್ಲಿ ವಿಚಾರಿಸಿದ್ರೆ ಅವರೆಲ್ಲ ಹೇಳ್ತಾರೆ. ಎಲ್ಲ ಬ್ಯಾಂಕ್ನಾಗಾರ ಅಲ್ಲಿ ಎಲ್ಲಾರ ಮಾಡ್ತಾರೆ ನೋಡಿರಿ ಏಜೆಂಟ್ರು, ಅವರಿಗೆಲ್ಲ ಹೇಳಿ ಮಾಡಿಸೋ. ಮತ್ತು ಟರ್ಮ್ ಇನ್ಶೂರೆನ್ಸ್ ಅಂತ ಇರುತ್ತೆ, ಮತ್ತು ಫುಲ್ ಫ್ಯಾಮಿಲಿಗೆ ಇರುತ್ತದು. ಅದನ್ನು ಕೂಡ ಮಾಡ್ಬೋದು. ಅದು ತುಂಬ ಒಳ್ಳೆಯದು. ಈಗ ಹಾಸ್ಪಿಟಲ್ ಅದು ಎಲ್ಲ ಏನಾರ ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋದ್ರೆ ಎಷ್ಟು ದುಡ್ಡು ಖರ್ಚಾಗ್ತೈತಿ. ನಾವೆಲ್ಲ ಸೇವಿಂಗ್ ಮಾಡಿದ್ದೆಲ್ಲ ಅಲ್ಲೇ ಖರ್ಚಾಗಿ ಹೋಗ್ತೈತಿ. ಅದಕ್ಕೆ ಅದನ್ನು ಮಾಡಿದ್ರೆ ನಿಮ್ಮದು ಸೇವಿಂಗ್ ಎಲ್ಲ ಸ್ವಲ್ಪ ಸೇವ್ ಆಗ್ತೈತಿ. ಸ್ವಲ್ಪ ದುಡ್ಡು ಸೇವಿಂಗ್ ಮಾಡಿರಿ. ಯಾಕಂದ್ರೆ ಎಮರ್ಜೆನ್ಸಿ ಫಂಡೂ ಮಾಡ್ಬೇಕು ರೀ. ಯಾಕಂದ್ರೆ ಮನೆ ಮಕ್ಕಳು ಅದು ಇದರಿಂದ ಯಾವ ಟೈಮ್ ಹೆಂಗಿರ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ ರೀ. ಅದಕ್ಕೆ